ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲ ಸೋಡಾ ಏನೋ ಬಳಸ್ತೀನಿ. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಮಿಕ್ಸಿ ಜಾರ್ಗೆ ನಾನು 4 ಟೊಮ್ಯಾಟೊಗಳನ್ನು ತೊಳೆದ್ಬಿಟ್ಟು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಈಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಸ್ವಲ್ಪ ಹಸಿ ಶುಂಠಿ, 4 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಬದಲಿ ನೀವು ಡೈರೆಕ್ಟು ಜೀರಿಗೆ ಏನಾದ್ರೂ ಹಾಕೋಬೋದು. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಕಲರ್ನು ಚೆನ್ನಾಗಿ ಬರ್ತದೆ. ಇದನ್ನು ನೀರು ಹಾಕ್ತೇನೆ, ಗ್ರೈಂಡ್ ಮಾಡೋಣ್ರಿ. ಇಲ್ಲಾಂದ್ರೆ ನೀವು 1 ಅಥವಾ 2 ಸ್ಪೂನ್ ಆಗಷ್ಟು ಮಾತ್ರ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದ್ರಿ ಮತ್ತು ಇದು ಫೈನ್ ಪೇಸ್ಟ್ ಆಗಿ ರೆಡಿಯಾಗಿದೆ ರೀ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ರೀ. ನೋಡಿ, ನಾನು ಟೊಮ್ಯಾಟೊ ಪೇಸ್ಟನ್ನು ಈ ಬೌಲ್ಗೆ ಹಾಕಿ ಇಟ್ಕೋತೀನಿ ರೀ. ನೋಡಿರಿ, ಈಗ ಇದು ರೆಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಿದ್ದೆ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಮಿಕ್ಸರ್ ಜಾರಿಗೆ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ಆಟನೂ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಅನ್ನೋದನ್ನು ತೊಗೋಬೋದು. ಯಾವ ಬಟ್ಲಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ಏನು ಉಪ್ಪಿಟ್ಟು ರವೆ ಅಂತೀವಲ್ರಿ ಅದನ್ನು. ನೀವು ಚಿರೋಟಿ ರವೆ ಆದ್ರೂ ತೊಗೋಬೋದು. ಇದು ಹಸಿ ರವೆ. ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತಿದ್ದೀನಿ. ಕಲರು ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ್ರಿ. ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗ್ತದೆ ರೀ. ಇದನ್ನು ಅಥವಾ ನೀವು ಸಪ್ರೇಟ್ ಹಾಕೊಂಡು ಬೀಟ್ರಲ್ಲೇನೋ ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು. ಆದರೆ ಮಿಕ್ಸರ್ ಜಾರ್ನಲ್ಲಿನೇ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ರೀ. ಯಾವುದೇ ರೀತಿ ಗಂಟುಗಳು ಏನೂ ಆಗೋದಿಲ್ಲ. ತುಂಬಾ ಈ ಹಿಟ್ಟು ತೆಳು ಮಾಡ್ಕೋಬೇಡ್ರಿ. ಇದು ಹಿಟ್ಟು ಕರೆಕ್ಟ್ ಆದರೆ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈ ಹಿಟ್ಟನ್ನು ತೆಳು ಆಯಿತು ಮತ್ತು ಟೊಮೆಟೊ ಪೇಸ್ಟನ್ನು ಹಾಕೋದ್ರಿಂದ ಹಿಟ್ಟು ತುಂಬಾ ತೆಳು ಆಗ್ತದೆ ಅಂಥೇಳಿ ಆದಷ್ಟು ದೋಸೆ ಹಿಟ್ಟಿನ ಅದಕ್ಕೇ ಇರಲಿ ರೀ ಈ ಹಿಟ್ಟು. ಈ ಹಿಟ್ಟಿಗೆ ನಾನು ಆ ಟೊಮೆಟೊ ಪೇಸ್ಟನ್ನು ಹಾಕ್ತೀನಿ. ನೋಡಿ, ಇಷ್ಟು ಹಿಟ್ಟಿಗೆ ನಾನು 4 ಟೊಮೆಟೊನ ತೊಗೊಂಡು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ಈ ಹಿಟ್ಟಿನಲ್ಲಿ ಆ ಟೊಮೆಟೊ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಷ್ಟೇ, ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ. ಇದನ್ನು ಒಂದು 10 ನಿಮಿಷ ನೆನೆಗೆ ತೆಗೆದಿಡ್ತೀನಿ ರೀ. ನಾನು ಆಮೇಲೆ ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ. ನೋಡಿರಿ, ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ತೆವೆ ಕಾಯ್ದದ. ಈಗ ದೋಸೆ ಹಾಕ್ತಾಯಿದ್ದೀನಿ. ನೀವು ತುಂಬ ತೆಳು ದೋಸೆನೂ ಹಾಕೋಬೋದು, ದಪ್ಪಾಗಿರೋ ಸೆಟ್ ದೋಸೆ ಥರನೂ ಹಾಕೋಬೋದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ನೋಡಿ, ದೋಸೆ ಕಲರ್ನು ಎಷ್ಟು ತುಂಬ ಚೆನ್ನಾಗಿ ಬಂದೈತ್ರಿ ಮತ್ತು ಕ್ರಿಸ್ಪಿಯಾಗಿನೂ ದೋಸೆ ಬಂದವ್ರಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರ್ತಾವೆ. ನೀವು ಇದ್ರಾಗ ಒಂದು 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು. ಇಷ್ಟೇ ಕ್ರಿಸ್ಪಿ ಬರ್ತಾವ್ರಿ ಅವನು ದೋಸೆ. ನಾನು ಇನ್ನೊಂದು ದೋಸೆಯನ್ನು ತೋರಿಸ್ತೀನಿ ನಿಮ್ಗೆ. ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ಮಕ್ಕಳು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ನೋಡಿ, ಈ ದೋಸೆನೂ ಎಷ್ಟು ನೀಟಾಗಿ ಬಂದವ್ರಿ. ಬಿಸಿ ಬಿಸಿ ಟೊಮ್ಯಾಟೊ ದೋಸೆ ರೆಡಿ ಆಗ್ಯಾವ್ರಿ. ಬೆಳಗ್ಗೆ ನೀವು ಇದನ್ನು ದಿಢೀರಾಗಿ ಮಾಡ್ಕೋಬೋದು. ತುಂಬ ಟೈಮ್ ಏನು ಬೇಕಾಗಲ್ಲ ರೀ. ಇದನ್ನು ಮತ್ತಿದು ಗೋಧಿ ಹಿಟ್ಟಿನಿಂದ ರವದಿಂದ ಮಾಡಿದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ರೀ. ನಾನು 2 ದೋಸೆ ನಿಮ್ಗೆ ಹಾಕಿ ತೋರಿಸಿದ್ದೀನಿ ರೀ. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.
ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.